Hi, I'm Kaviras from scoringtarget.com. In today's session, we are going to solve Model Question Paper 5, Subject Second Language English. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 5 ಇವತ್ತು ನಾವು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಕೀ ಆನ್ಸರ್ ಜೊತೆಗೆ ನಾವು ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದ್ವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಇಂಗ್ಲೀಷ್ ಪೇಪರಲ್ಲಿ ಈಗ ಮಾಡಲ್ ಕ್ವೆಶ್ಚನ್ ಪೇಪರ್ 5 ಇದು 40 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ರಾಜು, ಡೋಂಟ್ ಕಾಪಿ ಫ್ರಮ್ ಯುವರ್ ನೈಬರ್, ರೈಟ್ ಎನ್ ಎಸ್ಸೆ ಆನ್ ಯುವರ್ ಓನ್ ಅಂತ ಕೊಟ್ಟು ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಯಾಕಂದರೆ ಇಲ್ಲಿ ರಾಜುಗೆ ಏನು ಮಾಡಿದ್ದಾರೆ ಅಂದರೆ ಹೇಳಿದ್ದಾರೆ ಎಂಥ ಕಾಪಿ ಮಾಡಬಾರ್ದು ಪಕ್ಕದವರಿಂದ, ನೀವು ಸ್ವಂತ ಬರಿಬೇಕು ಅಂತ. ಸೊ ಅದನ್ನು ನಾವು ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಇನ್ಸ್ಟ್ರಕ್ಷನ್. ಓಕೆ ನಾವು ಹೈಲೈಟ್ ತಗೋಣ. ಈಗ ಇಲ್ಲಿ ಸರಿಯಾದ ಉತ್ತರ ಇನ್ಸ್ಟ್ರಕ್ಷನ್, ಸರಿನಾ? ಸೊ ಈಗ ಕ್ವಶನ್ ನಂಬರ್ 42 ನೋಡಿ. ದ ವರ್ಡ್ ವಿಚ್ ಕೊಲೊಕೇಟ್ಸ್ ವಿತ್ ಡೂ ಈಸ್, ಈ ಡೂ ಅಂತಕ್ಕಂಥ ಪದಕ್ಕೆ ಯಾವ ವರ್ಡ್ ಕೊಲೊಕೇಟ್ ಆಗುತ್ತೆ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಹೋಮ್ವರ್ಕ್, ಡೂ ಹೋಮ್ವರ್ಕ್. 43 ದ ವರ್ಡ್ ವಿಚ್ ಹ್ಯಾಸ್ 1 syllable. ಸೊ 1 syllable ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ರಾಫ್. 44 ಐ ಆಮ್ ರೈಟಿಂಗ್ ಅ ಶಾರ್ಟ್ ಪೊಯಮ್, ಪ್ಯಾಸಿವ್ ಫಾರ್ಮ್. ಇಲ್ಲಿ ನಿಮಗೆ ಪ್ಯಾಸಿವ್ ವಾಯ್ಸ್ ಅಂತ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಈಗ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಬಿ, ಅ ಶಾರ್ಟ್ ಪೊಯಮ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ ಅಂತ ಆಗುತ್ತೆ. ನೆಕ್ಸ್ಟ್ 45 ರಾಮು ಆ್ಯಂಡ್ ಹಿಸ್ ಫ್ರೆಂಡ್ಸ್ ಡ್ಯಾಶ್ ಡ್ಯಾಶ್ ಎವ್ರಿ ಡೇ ಟು ಪ್ಲೇ ಇನ್ ದ ಪಾರ್ಕ್, ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್. ಇಲ್ಲಿ ಟೆನ್ಸ್ ಫಾರ್ಮ್ ಯಾವುದು ಅಂತ ನಮಗೆ ಪ್ರಶ್ನೆ ಬರ್ತಾ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಕಮ್. ಓಕೆ, ನಾವು ಈಗ ಇಲ್ಲಿವರೆಗೆ ಸುಮಾರು 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ನಿಮಗೆ ಈಗಾಗಲೇ ನಾನು ಸಾಲ್ವ್ ಮಾಡಿದ್ದೆ. ಆ ಎಲ್ಲ ವೀಡಿಯೋಗಳನ್ನ ನೋಡಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಸೊ ನೋಡ್ಬೋದು. ಜೊತೆಗೆ ಈ ಕ್ವೆಶ್ಚನ್ ಪೇಪರ್ಗಳ PDF-ಅನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ scoringtarget.com ಅಂತಕ್ಕಂಥ ವೆಬ್ಸೈಟ್ ನಮ್ದು ಏನಿದೆ ಅದರಲ್ಲಿ ಕೂಡ ನಾನು 5 ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಹಾಕಿದ್ದೀನಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ. 46 ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಾರ್ಮ್ ದಿ ಅಪೋಸಿಟ್ ಆಫ್ ಪಾಪ್ಯುಲರ್. ಸೊ ಈ ಪಾಪ್ಯುಲರ್ ಇರ್ತಕ್ಕಂಥ ಪದವನ್ನು ಅಪೋಸಿಟ್ ಮಾಡಬೇಕಂದ್ರೆ ಯಾವ ಪ್ರಿಫಿಕ್ಸನ್ನು ಆ್ಯಡ್ ಮಾಡ್ತೀರಾ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಅನ್ಪಾಪ್ಯುಲರ್. ಇಂಡಿಯಾ ಈಸ್ ಅ ಬ್ಯೂಟಿಫುಲ್ ಸಿಟಿ, ದ ಪಾರ್ಟ್ ಆಫ್ ಸ್ಪೀಚ್. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಅಡ್ಜೆಕ್ಟಿವ್. ಕ್ವೆಶ್ಚನ್ ನಂಬರ್ 48 the stranger dash dash the door twice, the correct phrasal verb to be used. ಇಲ್ಲಿ ಯಾವ ಫ್ರೇಸಲ್ ವರ್ಬನ್ನು ಯೂಸ್ ಮಾಡ್ತೀರಾ ಅಂತ ಇದೆ. ಸೊ ಇಲ್ಲಿ ಸ್ಟ್ರೇಂಜರ್ ಬಾಗಿಲನ್ನ ಬಡಿದ್ರು ಅನ್ನೋಕ್ಕಂತ ಆಪ್ಷನ್ ಸಿ ಆಗುತ್ತೆ, ನಾಕ್ಡ್ ಎಟ್ ಡೋರ್ ಅಂತ ಆಗುತ್ತೆ. ಕ್ವೆಶ್ಚನ್ ನಂಬರ್ 49 ರಾಜು ಈಸ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್ ಇನ್ ದ ವಿಲೇಜ್, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಏನಾಗ್ಬೋದು ನೋಡಿ. ಈಗಾಗಲೇ ಸೂಪರ್ಲೇಟಿವ್ ಡಿಗ್ರಿಲಿದೆ, ಅದನ್ನು ನೀವು ಕಂಪ್ಯಾರಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ರಾಜು ಈಸ್ ಸ್ಟ್ರಾಂಗರ್ ದೆನ್ ಎನಿ ಅದರ್ ಮ್ಯಾನ್ ಇನ್ ದಿ ವಿಲೇಜ್ ಅಂತ ಆಗುತ್ತೆ. ಸೊ ನೀವು ಈ ಕ್ವೆಶ್ಚನ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಅಲ್ಲಿ ಕೀ ಆನ್ಸರ್ ಕೂಡ ನಾನು ಕೊಟ್ಟಿರ್ತೀನಿ. ನೆಕ್ಸ್ಟು 50ನೇದು ಇಫ್ ವಿ ಹ್ಯಾಡ್ ಬಿನ್ ಇನ್ವೈಟೆಡ್ ವಿ ಡ್ಯಾಶ್ ಡ್ಯಾಶ್ ಅಟೆಂಡೆಡ್ ದಿ ಫಂಕ್ಷನ್. ಇಲ್ಲಿ ನಮಗೆ ಇಫ್ ಕ್ಲಾಸ್ ಬಗ್ಗೆ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಆಗಲೇ SSLCಗೆ ಯಾವಾಗಲೂ ನಮಗೆ ಥರ್ಡ್ ಕಂಡೀಷನ್ ಇರುತ್ತೆ ಇಫ್ ಕ್ಲಾಸು. ಸೊ ಆನ್ಸರ್ ಶುಡ್ ಬಿ ವುಡ್ ಹ್ಯಾವ್ ಅಂತ ಆಗುತ್ತೆ. ಓಕೆನಾ? ನೆಕ್ಸ್ಟ್ 51 ದ ಸ್ಟೂಡೆಂಟ್ಸ್ ಆರ್ ವೇಟಿಂಗ್ ಫಾರ್ ದಿ ಟೀಚರ್ಸ್, ಕ್ವೆಶ್ಚನ್ ಟ್ಯಾಗನ್ನು ಯೂಸ್ ಮಾಡಿ ಅಂತ ಇದೆ. ಸೊ ನಿಮ್ಗೆ ತುಂಬಾ ಈಸಿಯಾಗಿದೆ ಕ್ವೆಶ್ಚನ್ ಟ್ಯಾಗು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆರಂಟ್ ದೇ ಅಂತ ಆಗುತ್ತೆ. ಕ್ವೆಶ್ಚನ್ ನಂಬರ್ 52 ಮಹೇಶ್ ಇಸ್ ಡ್ಯಾಶ್ ಡ್ಯಾಶ್ ಆಫೀಸರ್ ಇನ್ ಡ್ಯಾಶ್ ಡ್ಯಾಶ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಇದೆ. ಸೊ ಇಲ್ಲಿ 2 ನಿಮ್ಗೆ ಆರ್ಟಿಕಲ್ ಕೊಟ್ಟಿದ್ದಾರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಸರಿಯಾದ ಉತ್ತರ ನೋಡ್ಕೊಳ್ಳೋಣ. ಈಗ ಸರಿಯಾದ ಉತ್ತರ ಆಪ್ಷನ್ ಎ, ಆ್ಯನ್ ಮತ್ತು ಆರ್ಟಿಕಲ್ ದ. ಕ್ವೆಶ್ಚನ್ ನಂಬರ್ 53 ರಾಘವ್ ಈಸ್ ಅ ಟೀಚರ್, ಹಿ ವರ್ಕ್ಸ್ ಹಾರ್ಡ್ ಡ್ಯಾಶ್ ಡ್ಯಾಶ್ ದಿ ವೆಲ್ಫೇರ್ ಆಫ್ ಹಿಸ್ ಸ್ಟೂಡೆಂಟ್ಸ್ ಅಂತ ಇದೆ. ಇಲ್ಲಿ ಪ್ರಿಪೊಸಿಷನ್ ಬಗ್ಗೆ ಕೇಳಿದ್ದಾರೆ. ಸೊ ಯಾವ ಪ್ರಿಪೊಸಿಷನನ್ನು ಯೂಸ್ ಮಾಡ್ತೀರಾ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಫಾರ್.
ಕ್ವೆಶನ್ 54, ದೀಪಾ ಡ್ಯಾಶ್ ಡ್ಯಾಶ್ ದಿನೇಶ್ ಆರ್ ಫ್ರೆಂಡ್ಸ್. ಇಲ್ಲಿ ಕಂಜಕ್ಷನನ್ನು ಫಿಲಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 2 ಪರ್ಸನ್ಸ್ ಬಂದಂಥ ಸಲುವಾಗಿ ನಾವು ಇಲ್ಲಿ ಆ್ಯಂಡ್ ಅಂತಲೇ ಕಂಜಕ್ಷನ್ ಆಗಿ ಬಳಸ್ತೀವಿ. ದೀಪಾ ಆ್ಯಂಡ್ ದಿನೇಶ್ ಆರ್ ಫ್ರೆಂಡ್ಸ್. 55, ವಿ ಶುಡ್ ಡ್ಯಾಶ್ ಡ್ಯಾಶ್ ದಿ ಎನ್ವಿರಾನ್ಮೆಂಟ್. ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಟು ಬಿ ಯೂಸ್ಡ್. ಯಾವೊಂದು ವರ್ಡ್ ಫಾರ್ಮನ್ನು ಇಲ್ಲಿ ಬಳಸ್ತೀರಂತಲ್ಲಿ 4 ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಫಾರ್ಮ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಪ್ರೊಟೆಕ್ಟ್. ಓಕೆ, ವಿ ಶುಡ್ ಪ್ರೊಟೆಕ್ಟ್ ದಿ ಎನ್ವಿರಾನ್ಮೆಂಟ್ ಅಂತ. ಲೆಟರ್ ರೈಟಿಂಗ್ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ ನೋಡಿ. ಈಗ ವಿಚ್ ಲೆಟರ್ ಈಸ್ ಇನ್ಫಾರ್ಮಲ್. ಸೊ ಯಾವ ಲೆಟರ್ನ ನಾವು ಇನ್ಫಾರ್ಮಲ್ ಅಂತ ಕರಿತೀವಿ. ಇಲ್ಲಿ 4 ಲೆಟರ್ನ ಒಂದು ಟೈಟಲ್ಸನ್ನು ಕೊಟ್ಟಿದ್ದಾರೆ. ಸೊ ಇನ್ಫಾರ್ಮಲ್ ಲೆಟರ್ ಯಾವುದಾಗುತ್ತೆ ಅಂತ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಲೆಟ್ರಲ್ಲಿ 2 ಪ್ರಕಾರ ಇದೆ. ಒಂದು ಫಾರ್ಮಲ್ ಲೆಟರ್, ಇನ್ನೊಂದು ಇನ್ಫಾರ್ಮಲ್ ಲೆಟರ್. ಸೊ ಫಾರ್ಮಲ್ ಲೆಟರ್ ಅಂದರೆ ನಾವು ಆಫೀಸಿಯಲ್ ಲೆಟರ್ ಅಂತ ಹೇಳ್ತೀವಿ, ಆಫೀಸ್ಗೆ ಬರೀತಕ್ಕಂಥದ್ದು. ಇನ್ಫಾರ್ಮಲ್ ಲೆಟರ್ ಅಂದರೆ ಪರ್ಸ್ನಲ್ ಆಗಿ ಬರೀತಕ್ಕಂಥದ್ದು. ಸೊ ನಾನು ಈಗ ಕೊಟ್ಟಂಥ ಕ್ಲೂಸ್ ಮೇಲೆ ನೀವು ಆನ್ಸರನ್ನು ಕಂಡುಹಿಡಿಬೋದು. ಓಕೆ, ಸೊ ನಿಮ್ಗೆ ಸರಿ ಉತ್ತರ ಗೊತ್ತಿದ್ದರೆ ಕಾಮೆಂಟಲ್ಲಿ ಕೂಡ ನೀವು ತಿಳಿಸ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಲೆಟರ್ ಟು ಪೇರೆಂಟ್ಸ್ ಟೆಲ್ಲಿಂಗ್ ದೆಮ್ ಅಬೌಟ್ ಯುವರ್ ಪ್ರಿಪರೇಷನ್ ಫಾರ್ ಎಕ್ಸಾಮ್. ನಿಮ್ಮ ಪೇರೆಂಟ್ಸ್ಗೆ ನೀವೇನೋ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ಥರ ಆಗ್ತಾಯಿದ್ದೀರ ಅಂತಕ್ಕಂಥದ್ದೇನು ಲೆಟರ್ ಬರೀತೀರಾ ಅದನ್ನು ನಾವು ಇನ್ಫಾರ್ಮಲ್ ಲೆಟರ್ ಅಂತೀವಿ. ಸೊ ಇಲ್ಲಿ ಎ, ಬಿ ಮತ್ತು ಡಿ ಏನಿವೆ ಇವೆಲ್ಲವೂ ಆಫೀಸ್ ಲೆಟರ್ ಇವೆ ನೋಡಿ. ಮೊದಲನೇ ಆಪ್ಷನಲ್ಲಿ ಹೆಡ್ ಮಾಸ್ಟರ್ಗೆ ಬರೀತಕ್ಕಂಥದ್ದಿದೆ. ಆಪ್ಷನ್ ಬಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇದೆ. ಇನ್ನು ಆಪ್ಷನ್ ಡಿಯಲ್ಲಿ ವಿಲೇಜ್ ಪಂಚಾಯತ್ದು ಹೆಡ್ಗಿದೆ. ಸೊ ಇವೆಲ್ಲವೂ ಆಫೀಸಿಯಲ್ ಲೆಟರ್ ಅಂತ ಆಗ್ತದೆ. ಬಟ್ ಸಿ ಏನಿದೆ ಪರ್ಸ್ನಲ್ ಲೆಟರ್ ಇದೆ. ಸೊ ಪರ್ಸ್ನಲ್ ಲೆಟರ್ನ ನಾವು ಇನ್ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 57, ಸ್ವಾಮಿ ವಾಸ್ ಅಪ್ರಿಸಿಯೇಟೆಡ್ ಆ್ಯಸ್ ಅ ಟ್ರೂ ಸ್ಕೌಟ್ ಬಾಯ್. ಸೊ ಈಗ ಇಲ್ಲಿವರೆಗೆ 16 ಪ್ರಶ್ನೆಗಳೇನಿದ್ದು ಗ್ರಾಮರ್ಗೆ ಸಂಬಂಧಪಟ್ಟಂತೆ. ಈಗ ನಮ್ಮ ಪಾಠಗಳಿಂದ ಸ್ವಾಮಿಗನ್ನು ಟ್ರೂ ಸ್ಕೌಟ್ ಅಂತ ಯಾರು ಕರೆದ್ರು ಅಂತ ಇದೆ. ಸೊ ಇಲ್ಲಿ ಹೆಡ್ ಮಾಸ್ಟರ್ ಅಂತ ಆಗುತ್ತೆ, ಆಪ್ಷನ್ ಡಿ. 58ನೇ ಪ್ರಶ್ನೆ, ಸ್ವಾಮಿ ಥಾಟ್ ಅ ಸೇಫ್, ಕಾಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್ ಪ್ಲೇಸ್ ಇನ್ ದಿ ಆಫೀಸ್ ರೂಮ್ ವಾಸ್. ಸೊ ಸ್ವಾಮಿಗೆ ಆಫೀಸ್ ರೂಮಲ್ಲಿನ ಯಾವ ಒಂದು ಸ್ಥಳ ಸುರಕ್ಷಿತವಾಗಿತ್ತು, ಸೇಫ್ ಆಗಿತ್ತು ಮತ್ತು ಕಾಂಪ್ಯಾಕ್ಟ್ ಆಗಿತ್ತು ಅಂತ ಅನಿಸುತ್ತೆ. ಯಾವ ಸ್ಥಳ ಸುರಕ್ಷಿತ ಅಂದ್ಕೊಂಡಿದ್ನು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಅಂಡರ್ ದಿ ಬೆಂಚ್. 59, ಸ್ವಾಮಿ ಯೂಸ್ವಲಿ ಸ್ಲೀಪ್ ಬಿಸೈಡ್ ಹಿಸ್ ಗ್ರ್ಯಾನಿ ಬಿಕಾಸ್. ಸ್ವಾಮಿ ಯಾವಾಗಲೂ ಅಜ್ಜಿಯ ಪಕ್ಕದಲ್ಲೇ ಮಲ್ಕೋತಾ ಇದ್ದನು, ಯಾಕೆ ಅಂತ ಇದೆ. ಸೊ ಯಾಕೆ ಮಲ್ಕೋತಾ ಇದ್ದನು? ಆಪ್ಷನ್ ಎ, ಹಿ ವಾಸ್ ಅಫ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್. ಆತನಿಗೆ ಒಬ್ಬನಿಗೆ ಮಲ್ಕೊಳ್ಳೋಕ್ಕೆ ತುಂಬ ಭಯ ಆಗ್ತಾ ಇತ್ತು. ಕ್ವೆಶನ್ ನಂಬರ್ 60, ದೇರ್ ಈಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್, ದೀಸ್ ವೇರ್ ದಿ ವಾಯ್ಸಸ್ ಆಫ್ ಡ್ಯಾಶ್ ಡ್ಯಾಶ್. ದೇರ್ ಈಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಅಂತ ಯಾರು ಕೂಗಿದ್ರು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಪೀಪಲ್ ಇನ್ ದಿ ಅಪೋಸಿಟ್ ಟ್ರೈನ್. 61, ವೆನ್ ರೋಮಾ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ನೋ ಒನ್ ವಾಲಂಟಿಯರ್ಡ್ ಬಿಕಾಸ್. ರೋಮಗೆ ಆಕ್ಸಿಡೆಂಟ್ ಆದಾಗ ಯಾರೊಬ್ಬರು ಕೂಡ ಸಹಾಯ ಮಾಡಲಿಕ್ಕೆ ಬರಲಿಲ್ಲ, ಯಾಕೆ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದೇ ವೇರ್ ಅಫ್ರೇಡ್ ಆಫ್ ಗೆಟ್ಟಿಂಗ್ ಟ್ರ್ಯಾಪ್ಡ್ ಇನ್ ಕೋರ್ಟ್ ಆರ್ ವಿತ್ ದಿ ಪೊಲೀಸ್ ಅಂತ ಆಗುತ್ತೆ. ಅಂದರೆ ಇವರಿಗೆ ಪೊಲೀಸರು ಮತ್ತು ಕೋರ್ಟು ಕಚೇರಿ ಇವೆಲ್ಲ ತೊಂದರೆ ಬೇಡ ಅಂತ ಅವರು ಹೆದರ್ತಾ ಇದ್ದರು. 62, ಡಾನ್ ಅನ್ಸೆಲ್ಮೋ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ, ದಿಸ್ ವಾಸ್ ಸೆಡ್ ಬೈ. ಡಾನ್ ಅನ್ಸೆಲ್ಮೋ ನಾವೊಂದು ಡಿಸ್ಕವರಿಯನ್ನು ಮಾಡಿದ್ವಿ ಅಂತ ಈ ಮಾತನ್ನು ಯಾರು ಹೇಳಿದ್ರು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯಾರೇಟರ್. ಇನ್ನು 63 ಪ್ರಶ್ನೆಗೆ ಬಂದಾಗ, ಡಾನ್ ಅನ್ಸೆಲ್ಮೋ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಹಿ ಡ್ಯಾಶ್ ಡ್ಯಾಶ್. ಅಂದರೆ ಡಾನ್ ಅನ್ಸೆಲ್ಮೋ ತನ್ನ ಮರಗಳನ್ನು ಯಾಕೆ ಮಾರಲಿಲ್ಲ ಅಂತ. ಓಕೆ, ಆಪ್ಷನ್ಸನ್ನು ಓದ್ಕೊಳ್ಳಿ, ನಾನು ಸರಿಯಾದ ಉತ್ತರವನ್ನು ಟೇಕ್ ಮಾಡ್ತೀನಿ. ಆಪ್ಷನ್ ಬಿ, ಫೆಲ್ಟ್ ದ್ಯಾಟ್ ದೇ ಹ್ಯಾಡ್ ಬಿಲಾಂಗ್ ಟು ದಿ ಚಿಲ್ಡ್ರನ್ ಆಫ್ ರಿಯೋನ್ ಮೇಡಿಯೋ. ಅವ್ರು ರಿಯೋನ್ ಮೇಡಿಯೋ ಮಕ್ಕಳದಂದು ಇದೆ ಅಂತ ಗೊತ್ತಿತ್ತು ಆತನಿಗೆ, ಅದಕ್ಕಾಗಿ ಮಾರಲಿಲ್ಲ. 64, ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಿ ಓಲ್ಡ್ ಮ್ಯಾನ್ ಬಿಕಾಸ್ ಹಿ ಡ್ಯಾಶ್ ಡ್ಯಾಶ್. ಅಂದರೆ ಡಾನ್ ಅನ್ಸೆಲ್ಮೋ ಜೊತೆ ವ್ಯಾಪಾರ ಒಪ್ಪಂದ ಮಾಡ್ಕೋಬೇಕಂದ್ರೆ 1 ತಿಂಗಳ ಟೈಮನ್ನು ತೆಗೆದುಕೊಳ್ತು. ಸೊ ಯಾಕೆ ಅಂತ ಇದೆ. ಆಪ್ಷನ್ ಸಿ, ಹಿ ವಾಸ್ ನಾಟ್ ಇನ್ ಹರಿ. ಅವನಿಗೆ ಯಾವುದೇ ಅವಸರ ಇರಲಿಲ್ಲ. ಓಕೆ, ಆಪ್ಷನ್ಸ್ ಎಲ್ಲ ಓದ್ತಾ ಇರಿ ಹಾಗೆ ನೀನು, ನಾವು ಆಪ್ಷನ್ಸ್ ಎಲ್ಲ ಓದ್ತಾ ಕೊಡೋದಿಲ್ಲ. 65, ಡಾಕ್ಟರ್ ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್, ದಿಸ್ ಶೋಸ್ ದ್ಯಾಟ್ ಅಂಬೇಡ್ಕರ್ ಡ್ಯಾಶ್ ಡ್ಯಾಶ್. ಅಂಬೇಡ್ಕರ್ ಅವರು ದಿನನಿತ್ಯದ ಖರ್ಚಿಗೆ ಕೊಟ್ಟಂಥ ದುಡ್ಡನ್ನು ಸೇವ್ ಮಾಡಿಕೊಂಡು ಪುಸ್ತಕವನ್ನು ಖರೀದಿ ಮಾಡ್ತಾಯಿದ್ರು. ಸೊ ಇದು ಏನು ತೋರಿಸುತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಂತ ಪ್ರಶ್ನೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಹಿ ವಾಸ್ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್.
ಅದೇನು ತೋರಿಸುತ್ತೆ ಅಂದರೆ ಅಂಬೇಡ್ಕರ್ ಅವರಿಗೆ ಪುಸ್ತಕ ಓದೋದು ಅಂದರೆ ತುಂಬ ಹವ್ಯಾಸ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಎಲ್ಲೋ ಕಲರ್ ಆಗಿದೆ, ನಾವು ಇರೇಸ್ ಮಾಡಿಬಿಡೋಣ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ ಹೋಗೋಣ. ಈಗ ಓಕೆ, 66ನೇ ಪ್ರಶ್ನೆ. ಬಾಬಾ ಸಾಹೇಬ್ ವಾಸ್ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದಿ ಲೈಫ್ ಆ್ಯಂಡ್ ವರ್ಕ್ ಆಫ್ ಅಂದರೆ ಅಂಬೇಡ್ಕರ್ ಅವರಿಗೆ ಯಾರ ಒಂದು ಜೀವನ ಮತ್ತು ಕೆಲಸಗಳು ಸಾಧನೆಗಳು ಪ್ರಭಾವಿತರಾಗಿದ್ದು, ಯಾರ ಒಂದು ಪ್ರಭಾವ ಆಗಿತ್ತು ಅಂತ ಇದೆ. ಆಪ್ಷನ್ ಸಿ ಮಹಾತ್ಮ ಫುಲೆ. ಇನ್ನು 67ನೇ ಪ್ರಶ್ನೆ. ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಡಲ್ಸ್ ಹಿಮ್. ಹಿಯರ್ ಹಿಮ್ ರೆಫರ್ಸ್ ಟು ಆತನನ್ನು ಮನೆಗೆ ಒಯ್ಯಿರಿ, ಆತನಿಗೆ ಏನು ಬೇಕೋ ಅದನ್ನೆಲ್ಲವನ್ನ ಇಷ್ಟಪಟ್ಟಿದ್ದೆಲ್ಲವನ್ನ ಕೊಡಿ ಅಂತ ಹೇಳಿದ್ರು. ಸೊ ಇದು ಈ ಮಾತನ್ನು ಯಾರು ಹೇಳಿದ್ರು ಅಂತ ಇದೆ. ಈ ಒಂದು ಪ್ರಶ್ನೆ ದಿ ಕಾನ್ಸೆಪ್ಟ್ ಅಂತಕ್ಕಂಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಹಿಮ್ ರೆಫರ್ ಟು. ಇಲ್ಲಿ ಹಿಮ್ ಅಂದರೆ ಯಾರು, ಆತನಿಗೆ ಮನೆಗೆ ಕರ್ಕೊಂಡು ಹೋಗಿ ಆತನಿಗೆ ಏನು ಬೇಕೋ ಅದೆಲ್ಲವನ್ನು ಕೊಡಿ. ಇಲ್ಲಿ ಆತ ಅಂದರೆ ಯಾರು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅನಂತ್. 68. ದ ಚಾನ್ಸ್ ಆಫ್ ಲೈಫ್ ಟೈಮ್ ಫಾರ್ ಅನಂತ್ ವಾಸ್. ಅನಂತನ ಜೀವನದ ಕೊನೆಯ ಆಸೆ ಏನಾಗಿತ್ತು ಅಂತ ಇದೆ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಟು ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್. 69. ಸತೀಶ್ ಕುಡ್ ಹಿಯರ್ ಸುರೇಂದರ್ ಓನ್ಲಿ ಆಫ್ಟರ್ ಹಿ ರಿಪೀಟೆಡ್ ದಿ ಕ್ವೆಶನ್ 3 times ಬಿಕಾಸ್. ಅಂದರೆ ಸುರೇಂದರ್ 3 ಬಾರಿ ಕೂಗಿದಾಗ ಮಾತ್ರ ಸತೀಶನಿಗೆ ಕೇಳಿಸುತ್ತೆ, ಯಾಕೆ ಅಂತ ಇದೆ. ಇದು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹಿ ಕುಡ್ ನಾಟ್ ಹಿಯರ್ ಹಿಮ್. ಆತನ ಮಾತು ಕೇಳಿಸಿರಲಿಲ್ಲ. 70. ಕ್ವೆಶನ್ ನಂಬರ್ 70 ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಸತೀಶಸ್ ಫಾದರ್ ಫೆಲ್ಟ್ ದ್ಯಾಟ್ ಆರ್ಟಿಸ್ಟ್ಸ್ ಡ್ಯಾಶ್ ಡ್ಯಾಶ್. ಸೊ ಸತೀಶನ ಫಾದರ್ ಅವರ ಪ್ರಕಾರ ಕಲಾವಿದರಂದರೆ ಹೇಗಿರ್ತಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ನೋಡೋಣ. ಈಗ ಸರಿಯಾದ ಉತ್ತರ ಆಪ್ಷನ್ ಬಿ ಡು ನಾಟ್ ಮೇಕ್ ಮಚ್ ಮನಿ. ಅವರು ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡೋದಿಲ್ಲ ಅಂತ. ಕ್ವೆಶನ್ ನಂಬರ್ 71. ದ ಪೊಯೆಟ್ ಕಾಲ್ಸ್ ಇಸ್ ಗ್ರ್ಯಾಂಡ್ ಮದರ್ ಜೀನಿಯಸ್ ಬಿಕಾಸ್. ಕವಿಯವರು ತನ್ನ ಅಜ್ಜಿಯವರನ್ನು ಜೀನಿಯಸ್ ಅಂತ ಕರೀತಾರೆ. ಸೊ ಯಾಕೆ ಅಂತ ಇದೆ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಕುಡ್ ಕ್ಲೈಂಬ್ ಟ್ರೀಸ್ ಈವನ್ ಎಟ್ ದ ಏಜ್ ಆಫ್ 62. ತನ್ನ 62ನೇ ವಯಸ್ಸಿನಲ್ಲಿ ಕೂಡ ಅವಳು ಮರವನ್ನು ಹತ್ತಾ ಇದ್ದಳು, ಅದಕ್ಕಾಗಿ ಜೀನಿಯಸ್ ಅಂತ ಕರೀತಾರೆ. 72. ದ ಪೊಯೆಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಟಾಟ್ ಟು ಕ್ಲೈಂಬ್ ಟ್ರೀಸ್ ಬೈ ಹರ್ ಡ್ಯಾಶ್ ಡ್ಯಾಶ್. ಅಂದರೆ ಗ್ರ್ಯಾಂಡ್ ಮಾ ಅವರು ಮರ ಏರುವ ಕೌಶಲ್ಯವನ್ನು ಯಾರಿಂದ ಕಲಿತ್ಕೊಂಡಿದ್ದರು ಅಂತ ಇದೆ. ಸೊ ತುಂಬ ಈಸಿಯಾದ ಪ್ರಶ್ನೆ. ಆಪ್ಷನ್ ಸಿ ಬ್ರದರ್. ಓಕೆ. ಸೊ ಹಾಗೆ ನಾನು ಪ್ರಶ್ನೆ ಓದ್ತಾ ಆಪ್ಷನ್ಸ್ ಹೇಳ್ತಾ ಇದ್ದಾರೆ. ನೀವು ಸರಿ ಉತ್ತರ ಗೊತ್ತಿದ್ದರೆ ಕಾಮೆಂಟಲ್ಲಿ ಕೂಡ ನೀವು ಆನ್ಸರನ್ನು ಮಾಡ್ಬೋದು. ಯಾಕಂದರೆ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಕೇವಲ ನೀವು ನಾನು ಹೇಳಿದ್ದನ್ನು ಕೇಳ್ತಾ ಕೂತರೆ ನಿಮಗೆ ಪ್ರಾಕ್ಟೀಸ್ ಆಗೋದಿಲ್ಲ. ನೀವು ಕೂಡ ಕಾಮೆಂಟಲ್ಲಿ ನಿಮ್ಮ ಆನ್ಸರ್ಗಳನ್ನು ಕೊಡ್ತಾ ಇರಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಿ. ಕ್ವೆಶನ್ ನಂಬರ್ 73 ನೋಡಿ. ಇಟ್ ಬ್ಲೆಸಸ್ ದ ಡ್ಯಾಶ್ ಡ್ಯಾಶ್. ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದ ಪೊಯಮ್ ಈಸ್. ಸೊ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ದಿಂದ ಅರ್ಧ ಲೈನ್ ಇದೆ. ಸೊ ಲೈನನ್ನು ಕಂಪ್ಲೀಟ್ ಮಾಡಿ ಅಂತ ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗ್ತಾಯಿದೆ. ಇಟ್ ಬ್ಲೆಸೆತ್ ಆದಮೇಲೆ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಓಕೆ, ಆಪ್ಷನ್ ಬಿ. ಓಕೆ, ನಾವೀಗ 74 ನೋಡೋಣ. ಇನ್ ದ ಪೊಯಮ್ ಕ್ವಾಲಿಟಿ ಆಫ್ ಮರ್ಸಿ ಡ್ರಾಪ್ಸ್ ಫ್ರಮ್ ದಿ ಹೆವೆನ್ ಲೈಕ್. ಕ್ವಾಲಿಟಿ ಆಫ್ ಮರ್ಸಿ ಪೊಯಮಲ್ಲಿ ಈ ದಯಾಗುಣ ಅನ್ನೋದು ಹೇಗೆ ಡ್ರಾಪ್ಸ್ ಫ್ರಮ್ ಹೆವನ್, ಸ್ವರ್ಗದಿಂದ ಹೇಗೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹೇಗೆ ಬರುತ್ತೆ ಸ್ವರ್ಗದಿಂದ ಅನ್ನೋದು ಆಪ್ಷನ್ ಡಿ ಜೆಂಟಲ್ ರೈನ್, ಸೌಮ್ಯವಾದ ಮಳೆ, ಸೋನು ಮಳೆ ಥರ ಬರುತ್ತೆ ಅಂತ. ಓಕೆ, ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. ಕ್ವೆಶನ್ ನಂಬರ್ 75. ದ ಸಾಂಗ್ ಆಫ್ ಇಂಡಿಯಾ ಇಸ್ ಅ ಡೈಲಾಗ್ ಬಿಟ್ವೀನ್ ಡ್ಯಾಶ್ ಡ್ಯಾಶ್. ಈ ಸಾಂಗ್ ಆಫ್ ಇಂಡಿಯಾ ಪೊಯಮಲ್ಲಿರ್ತಕ್ಕಂಥ ಡೈಲಾಗ್ ಏನಿದೆ ಇಬ್ಬರ ಮಧ್ಯೆ, ಆ ಇಬ್ಬರು ಯಾರು ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಾವು ಸರಿಯಾದ ಉತ್ತರ ನೋಡೋಣ. ಈಗ ಆಪ್ಷನ್ ಡಿ ದ ಪೊಯೆಟ್ ಆ್ಯಂಡ್ ಮದರ್ ಇಂಡಿಯಾ. ಓಕೆ, ನಾವು ಇನ್ನೂ 5 ಕ್ವೆಶನ್ಗಳು ಉಳಿದಿವೆ. ಈಗ ನಾವು 5 ಕ್ವೆಶನ್ ಕೂಡ ನೋಡೋಣ. ಒಂದು ಏನಂದರೆ, ಯಾರು ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗೆ ಇನ್ನಷ್ಟು ಮೋಟಿವೇಶನ್ ಆಗುತ್ತೆ. ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ. 76 ನೋಡಿ. ಈಗ ಅಕಾರ್ಡಿಂಗ್ ಟು ದಿ ಪೊಯೆಟ್ ಪ್ರಾಫಿಟ್ಸ್ ಆ್ಯಂಡ್ ಚೀಟ್ಸ್ ಹ್ಯಾವ್ ಡ್ಯಾಶ್ ಡ್ಯಾಶ್.
ಅಂದರೆ ಈ ಪ್ರಾಫಿಟ್ಸ್ ಮತ್ತು ಸೀಡ್ಸ್, ಸಂತರು ಮತ್ತು ಶರಣರು ಈ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಶೌಡ್ ದ ಸ್ಟ್ರೇಟ್ ಪಾತ್ ಆಫ್ ಲೈಫ್, ಜೀವನದ ನೇರವಾದ ಮಾರ್ಗವನ್ನು ಅವರು ತೋರಿಸಿಕೊಟ್ರು ಅಂತ. ಸೊ ಕ್ವಶನ್ ನಂಬರ್ 77, ದ ಜಾಜ್ ಪ್ಲೇಯರ್ ಈಸ್ ಕಂಪೇರ್ ಟು ಡ್ಯಾಶ್ ಡ್ಯಾಶ್. ಸೊ ಜಾಜ್ ಪ್ಲೇಯರ್ನನ್ನು ಯಾರ ಜೊತೆ ಕಂಪೇರ್ ಮಾಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಆ್ಯನ್ ಆನ್ಸಿಯಂಟ್ ಮರೀನರ್. ಸೊ ಈಗ ನಾವು 78 ಕ್ವಶನ್ಗೆ ಹೋಗೋಣ. ವಿತ್ ಹೆವಿ ಡ್ಯಾಶ್ ಡ್ಯಾಶ್, ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದ ಪೊಯಮ್ ಈಸ್. ಸೊ ದ ಬ್ಲೈಂಡ್ ಬಾಯ್ ಪೊಯಮ್ದಿಂದ ಅರ್ಧ ಲೈನನ್ನು ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಡಿ ಅಂತ. ಸೊ ಆಪ್ಷನ್ಸನ್ನು ಓದ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಸೈಜ್ ಐ ಆಫ್ ಒನ್ ಹಿಯರ್. ಕ್ವೆಶ್ಚನ್ ನಂಬರ್ 79, the police suspected that Mohan and his family were making copies of dash dash. ಸೊ ಈ ಮೋಹನ್ ಮತ್ತು ಆತನ ಕುಟುಂಬದ ಸದಸ್ಯರು ಯಾರ ಭಾಷಣವನ್ನು ಕಾಪಿ ಮಾಡ್ತಾ ಇದ್ದಾರೆ ಅಂತ ಪೊಲೀಸರಿಗೆ ಒಂದು ಅನುಮಾನ ಬಂದಿತ್ತು. ಸೊ ಯಾರ ಸ್ಪೀಚು? ಸೊ ಮಹಾತ್ಮ ಗಾಂಧೀಜಿಯವರ ಸ್ಪೀಚ್, ಆಪ್ಷನ್ ಎ. ಓಕೆ. ಸೊ ಲಾಸ್ಟ್ ಕ್ವೆಶನ್, ಹನೀಫ್ಸ್ ಮದರ್ ಹೇಮಾ ಅಜೀಜ್ ವಾಸ್ ಅ ಡ್ಯಾಶ್ ಡ್ಯಾಶ್. ಸೊ ಹನೀಫುದ್ದೀನ್ ಅವರ ತಾಯಿ ಹೇಮಾ ಅಜೀಜ್ ಅವರು ಏನು ಮಾಡ್ತಾಯಿದ್ರು ವೃತ್ತಿ ಅಂತ ಇದೆ. ಸೊ ತಮಗೆಲ್ಲ ಈಗಾಗಲೇ ಗೊತ್ತಿದೆ ಅವ್ರು ಏನು ಮಾಡ್ತಾಯಿದ್ರು. ಆಪ್ಷನ್ ಸಿ, ವೋಕಲ್ ಆರ್ಟಿಸ್ಟ್ ಇದ್ದರು, ಕಲಾವಿದೆಯಾಗಿದ್ದರು. ಓಕೆ ಮಕ್ಕಳೇ, ನಿಮಗೆ ಅಲ್ಲಿ ನಮಗೆ ಈ ಒಟ್ಟು 40 ಕ್ವಶನ್ಸನ್ನು ಇವತ್ತು ನಾವು ಸಾಲ್ವ್ ಮಾಡಿದ್ವಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿವೆ. ಸೊ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಈ ಕ್ವಶನ್ ಪೇಪರ್ನ PDF ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ನೇರವಾಗಿ ನೀವು ಗೂಗಲಲ್ಲಿ ಹೋಗಿ scoringtarget.com ಅಂತ ಸರ್ಚ್ ಮಾಡಿ ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಎಕ್ಸಾಮ್ ತುಂಬ ಸಮೀಪ ಬಂದಿವೆ, ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಸೊ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಆಲ್.